ನಮಸ್ತೆ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ 20 ಮತ್ತು 21ನೇ ಕಂತಿನ ಗೃಹಲಕ್ಷ್ಮಿ ಹಣ ಬಗ್ಗೆ ಮಾತಾಡೋಣ. ಎಷ್ಟೊಂದು ಜನ ಯೂಟ್ಯೂಬಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ, ಇವತ್ತು ಮಧ್ಯಾಹ್ನ 3 ಗಂಟೆಗೆ ಆಗಿರಬಹುದು, ನಾಳೆ ಬೆಳಿಗ್ಗೆ 10 ಗಂಟೆಗೆ 20 ಮತ್ತು 21ನೇ ಕಂತಿನ ಹಣ 4,000 ನಿಮ್ಮ ಖಾತೆಗೆ ಜಮಾ ಆಗ್ತಾ ಇದೆ. ಈ ರೀತಿಯಾದಂತಹ ವಿಚಾರಗಳನ್ನು ನೀವು ನೋಡ್ತಾ ಇರ್ತೀರಾ. ಆದರೆ ಖಂಡಿತವಾಗ್ಲೂ ಕೂಡ 20 ಮತ್ತು 20ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗ್ತಾ ಇದೆ ಅದ್ರ ಬಗ್ಗೆ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಹೇಳಿದ್ದಾರೆ, ಅದೇ ರೀತಿಯಾಗಿ ಇತ್ತೀಚೆಗಷ್ಟೇ 19ನೇ ಕಂತಿನ ಹಣ ಕೂಡ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿತ್ತು. ಆದರೆ ಒಂದಷ್ಟು ಮಹಿಳೆಯರಿಗೆ ಇನ್ನೂ ಕೂಡ 19ನೇ ಕಂತಿನ ಹಣ 2,000 ರೂಪಾಯಿ ಜಮಾ ಆಗಿರಲಿಲ್ಲ. ಹಾಗಾದರೆ ಅವರಿಗೆ ಯಾವಾಗ ಜಮಾ ಆಗುತ್ತೆ ಮತ್ತು ಯಾಕೆ ಜಮಾ ಆಗಿಲ್ಲ, ಪ್ರತಿಯೊಂದನ್ನು ಕೂಡ ಡೀಟೇಲ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದೀರಾ, ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಮೊದಲಿಗೆ 19ನೇ ಕಂತಿನ ಗೃಹಲಕ್ಷ್ಮಿ ಹಣ ನಮಗೆ ಇನ್ನೂ ಬಂದಿಲ್ಲ ಅಂತ ಯಾರೆಲ್ಲ ಅಂದ್ಕೊಳ್ತಾ ಇರ್ತೀರಾ ಅಲ್ವಾ, ಖಂಡಿತವಾಗ್ಲೂ ಹೌದು. 19ನೇ ಕಂತಿನ ಹಣ ಎಲ್ರಿಗೂ ಕೂಡ ಜಮಾ ಆಗಿಲ್ಲ. ಕೇವಲ 60% ಮಹಿಳೆಯರಿಗೆ ಮಾತ್ರ 19ನೇ ಕಂತಿನ ಹಣ ಅನ್ನುವಂಥದ್ದು ಜಮಾ ಆಗಿದೆ. ಇನ್ನೂ ಕೂಡ 40% ಮಹಿಳೆಯರಿಗೆ ಬಾಕಿ ಇದೆ 19ನೇ ಕಂತಿನ ಹಣ ಅನ್ನುವಂಥದ್ದು. ಇವಾಗ ಹಾಸನ ಆಗಿರಬಹುದು, ಮೈಸೂರು, ಮಂಡ್ಯ, ತುಮಕೂರು ಜಿಲ್ಲೆ ಈ ರೀತಿಯಾದಂತಹ ಮಹಿಳೆಯರು ಕಮೆಂಟನ್ನು ಮಾಡ್ತಾ ಇದ್ದಂಥದ್ದು, ನಮಗೆ ಇನ್ನೂ ಕೂಡ 19ನೇ ಕಂತಿನ ಹಣ ಅನ್ನುವಂಥದ್ದು ಜಮಾ ಆಗಿಲ್ಲ ಅಂತ. ಹೌದು, ಆದರೆ ಯಾರಿಗೂ ಕೂಡ ಬಂದಿಲ್ವಾ ಈ ಜಿಲ್ಲೆಯಲ್ಲಿ ಅಂತ ಅಂದರೆ ಒಂದಷ್ಟು ಮಹಿಳೆಯರಿಗೆ, ಒಂದು 40% ಮಹಿಳೆಯರಿಗೆ ಮಾತ್ರ ಹಣ ಅನ್ನುವಂಥದ್ದು ಜಮಾ ಆಗಿದೆ. ಉಳಿದಿರುವಂತಹ ಮಹಿಳೆಯರಿಗೆ ಜಮಾ ಆಗಿಲ್ಲ. ಸೊ ಈ ಜಿಲ್ಲೆಯವರು ಕೇಳುವಂಥದ್ದು ಬೇಕಾಗಿಲ್ಲ ಏನು ಅಂತ ಅಂದರೆ, ನಮಗೆ ಮಾತ್ರ ಯಾಕೆ ಕೊಡ್ತಾ ಇಲ್ಲ ಅಂತಂದರೆ, ನೋಡಿ ಈ ಒಂದು 19ನೇ ಕಂತಿನ ಹಣದಿಂದ ಕೂಡ 3 ಹಂತವಾಗಿ ಹಣವನ್ನು ಜಮಾ ಮಾಡ್ತಾ ಇರೋವಂಥದ್ರ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಅಪ್ಡೇಟನ್ನು ಕೊಟ್ಟಿದ್ದರು. ನಾವು ಇನ್ನು ಮುಂದೆ ಹಣವನ್ನು 3 ಹಂತದಲ್ಲಿ ಕೊಡ್ತೇವೆ. ಮೊದಲನೇ ಹಂತದಲ್ಲಿ ಇಂತಿಷ್ಟು ಜಿಲ್ಲೆಗಳಿಗೆ, ಇಂತಿಷ್ಟು ಮಹಿಳೆಯರಿಗೆ ಅಂತ. ತದನಂತರ 2ನೇ ಹಂತದಲ್ಲಿ ಒಂದಷ್ಟು ಜಿಲ್ಲೆಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಆ ಜಿಲ್ಲೆಯ ಮಹಿಳೆಯರಿಗೆ ಕೊಡ್ತಿರ್ತಾರೆ. ಇವತ್ತಿನಿಂದ 3ನೇ ಹಂತದಲ್ಲಿ ಸ್ಟಾರ್ಟ್ ಆಗಿರೋ ಅಂಥದ್ದು. ಉಳಿದ 40% ಮಹಿಳೆಯರು ಯಾರಿದ್ದಾರೆ ಅಲ್ವಾ, ಎಲ್ರಿಗೂ ಕೂಡ ಇವಾಗ 19ನೇ ಕಂತಿನ ಹಣವನ್ನು ಜಮಾ ಮಾಡ್ತಾರೆ. ಈ ರೀತಿಯಾಗಿ ಸ್ವತಃ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಡೆಯಿಂದನೇ ನೋಟಿಫಿಕೇಶನ್ ಕೂಡ ಬಂದಿರೋ ಅಂಥದ್ದು. ಇನ್ನು 20 ಮತ್ತು 21ನೇ ಕಂತಿನ ಹಣ ಅವರಿಗೆ ಬಂದಿದೆ, ಈ ಜಿಲ್ಲೆಯವರಿಗೆ ಬಂದಿದೆ, ಈ ರೀತಿಯಾಗಿ ಹೇಳ್ತಾನೆ ಇರ್ತಾರೆ. ಅದೆಲ್ಲ ಕೂಡ ಸುಳ್ಳು ಅಂತಲೇ ಹೇಳ್ಬೋದು. ಯಾಕೆ ಅಂತ ಅಂದರೆ, 20 ಮತ್ತು 21ನೇ ಕಂತಿನ ಹಣದ ಬಗ್ಗೆ ಇನ್ನೂ ಕೂಡ ಎಲ್ಲೂ ಕೂಡ ಚರ್ಚೆ ಮಾಡಿಲ್ಲ. ಹಣ ಅನ್ನುವಂಥದ್ದನ್ನು ರಿಲೀಸ್ ಮಾಡ್ತೀವಿ ಅಂತ ಕೂಡ ಹೇಳಿಲ್ಲ. ಆದರೆ 20ನೇ ಕಂತಿನ ಹಣ ಅನ್ನುವಂಥದ್ದು ಏನು ಬೇಕು ಅಲ್ವಾ, ಅದು ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬಂದಿರೋ ಅಂಥದ್ದು. ಆದರೆ ಅಲ್ಲಿಗೆ ಬಂದಿದೆ ಅಂತ ಅಂದ್ಬಿಟ್ಟು ಇನ್ನೇನು ರಿಲೀಸ್ ಮಾಡಿಬಿಡ್ತಾರೆ ಅನ್ನುವಂಥದ್ದು ಏನೂ ಕೂಡ ಇಲ್ಲ. ನಾವು ಏಪ್ರಿಲಲ್ಲೇ ನೋಡಿದ್ದೀವಿ, ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು 2ನೇ ವಾರದಲ್ಲೇ ನಾವು ಹಾಕ್ಬಿಡ್ತೀವಿ, ಹಣವನ್ನು ಹಾಕ್ಬಿಡ್ತೀವಿ ಅಂತ ಹೇಳಿದರು. ಆದರೆ ಹಾಕಿರಲಿಲ್ಲ. 3-4 ತಿಂಗಳಿಂದ ವೆಯ್ಟ್ ಮಾಡಿಸ್ಕೊಂಡ್ಬಂದು ಇನ್ನೇನು ವಾರದ ಹಿಂದೆ ಅಷ್ಟೇ ಮಾತ್ರ 19ನೇ ಕಂತಿನ ಹಣವನ್ನು ಜಮಾ ಮಾಡಿದ್ದಂಥದ್ದು. ಅದೇ ರೀತಿಯಾಗಿ ಆಗುತ್ತೆ ಅಂತ ಹೇಳ್ಬಹುದು. ಆದರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು 20ನೇ ಕಂತಿನ ಹಣದ ಬಗ್ಗೆ ಏನು ಹೇಳಿದ್ದಾರೆ ಅಂತ ಅಂದರೆ, ಇನ್ನೇನು ಜೂನ್ ಮೊದಲನೇ ವಾರದಿಂದನೇ ನಾವು ಹಣವನ್ನು ಹಾಕ್ಬಿಡ್ತೀವಿ, ಮೇ 31ನೇ ತಾರೀಕಿನ ಒಳಗಡೆ ನಾವು 19ನೇ ಕಂತಿನ ಹಣವನ್ನು ಎಲ್ರಿಗೂ ಕೂಡ ಜಮಾ ಮಾಡಿಬಿಟ್ಟು ಜೂನ್ 1st ವೀಕಿಂದಾನೇ 20ನೇ ಕಂತಿನ ಹಣವನ್ನು ಕೂಡ ನಾವು ಜಮಾ ಮಾಡಿಬಿಡ್ತೀವಿ ಮಹಿಳೆಯರಿಗೆ ಅಂತ ಹೇಳಿರೋ ಅಂಥದ್ದು. ಇನ್ನು ಯಾರೆಲ್ಲ 3-4 ತಿಂಗಳಿಂದ ನಮಗೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಹೇಳ್ತೀರಾ ಅಲ್ವಾ, ಅವರೆಲ್ಲ ಕೂಡ ಒಮ್ಮೆ ಭೇಟಿಯನ್ನು ಕೊಡಬೇಕು. ಎಲ್ಲಿಗೆ ಅಂತ ಅಂದರೆ,
ಗ್ರಾಮ ಒನ್ ಕಚೇರಿ ಆಗಿರಲಿ, ಬೆಂಗಳೂರು ಒನ್ ಕೇಂದ್ರ ಆಗಿರಲಿ, ಕರ್ನಾಟಕ ಒನ್ ಕೇಂದ್ರ ಆಗಿರಲಿ, ಇಲ್ಲಿಗೆ ಭೇಟಿಯನ್ನು ನೀಡಿಬಿಟ್ಟು ನಿಮ್ಮ ಒಂದು ಅರ್ಜಿ ಸ್ಟೇಟಸನ್ನು ಚೆಕ್ ಮಾಡಿಸಿ. ರೇಷನ್ ಕಾರ್ಡ್ ನಂಬರನ್ನು ಹೇಳಿ ಆ ಒಂದು ಗೃಹಲಕ್ಷ್ಮಿ ಅರ್ಜಿ ಸ್ಟೇಟಸ್ ಒಳಗಡೆ ಗೊತ್ತಾಗುತ್ತೆ ಯಾಕೆ ನಿಮಗೆ ಹಣ ಬರುವಂಥದ್ದು ನಿಂತಿದೆ ಅಂತ. ಈ ಒಂದು ಕೆಲಸವನ್ನು ಮಾಡಿ ಅಂತ ಹೇಳ್ತೇನೆ. ಸೊ ಮಾಹಿತಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಅದೇ ರೀತಿಯಾಗಿ ಒಂದು ಲೈಕ್ ಮಾಡಿ. ಧನ್ಯವಾದಗಳು.